ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ವೀಣಾ ಪೂಜಾರಿ. ಶಿವಶಕ್ತಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ಎಲ್ಲೆಡೆಯೂ ಕೂಡ ಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ದೇಶಾದ್ಯಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಆ ಕೈಲಾಸವಾಸಿ ಶಿವನನ್ನು ಒಲಿಸಿಕೊಳ್ಳೋ ನಿಟ್ಟಿನಲ್ಲಿ ಈಗ ಉಪವಾಸವನ್ನು ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೂ ಉಪವಾಸ ಆಗಿದೆ. ಈಗ ಜಾಗರಣೆಯ ಸಮಯ. ಜಾಗರಣೆ ಜೊತೆಗೆ ಶಿವನಿಗೆ ಅಭಿಷೇಕ ಎಲ್ಲವೂ ಕೂಡ ನಡೆಯುತ್ತೆ. ಹಾಗಾದರೆ ಈ ಮಹಾಶಿವರಾತ್ರಿಯ ದಿನ ಶಿವನನ್ನು ಹೇಗೆ ಒಲಿಸ್ಕೊಳ್ಳೋದು, ಉಪವಾಸಕ್ಕಿರುವಂತಹ ಮಹತ್ವ ಏನು, ಜಾಗರಣೆ ಯಾಕೆ ಮಾಡಬೇಕಾಗತ್ತೆ, ಜೊತೆಗೆ ಈಶ್ವರ ಅಭಿಷೇಕ ಪ್ರಿಯ, ಆತನನ್ನು ಯಾವ ಯಾವ ರೀತಿಯಲ್ಲಿ ಅಭಿಷೇಕವನ್ನು ಮಾಡಲಾಗುತ್ತೆ, ಜೊತೆಗೆ ಸ್ಥಳ ಮಹಿಮೆ ಏನು, ಎಲ್ಲದರ ಬಗ್ಗೆ ಇವತ್ತಿನ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ತಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ಧರ್ಮದರ್ಶಿಗಳು ಹಾಗೆಯೇ ಸಂಸ್ಥಾಪಕರು ಆದಂತಹ ಬ್ರಹ್ಮಾಂಡ ಗುರುಜಿಯವರು. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರ. ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಗುರುಜಿ. ಮೊದಲನೇದಾಗಿ ತಮಗೂ ಶುಭಾಶಯಗಳು ವೀಣಾ. ಎಲ್ಲ ವೀಕ್ಷಕ ಬಾಂಧವರಿಗೆ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ಅನುಗ್ರಹ ಆಗಲಿ ಅಂತ ಈ ಮುಖಾಂತರ ಶಿವರಾತ್ರಿ ಪ್ರಯುಕ್ತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸದಾ ಕಾಲದಲ್ಲಿ ಈ ಲೋಕ ಚೆನ್ನಾಗಿರಲಿ ಅಂತ ಶಿವನ ರಾತ್ರಿ ಆಚರಿಸೋಣ ಅಂತ ಈ ಮುಖಾಂತರ ಹೇಳ್ತಿದ್ದೀವಿ. ಜೊತೆಗೆ ಜಾಗರಣೆ ಇದೆ ಅಂತಹ ಒಂದು ಒಳ್ಳೆಯ ಸಂದರ್ಭದಲ್ಲಿ ಶಿವನ ಕುರಿತಾಗಿ ತಿಳಿದುಕೊಳ್ಳುವಂತಹ ಒಂದು ಸುಸಂದರ್ಭ, ಸುವರ್ಣ ಅವಕಾಶ, ಸುದೀರ್ಘವಾದಂತಹ ಕಾರ್ಯಕ್ರಮ ಗುರುಜಿ. ಇವತ್ತು ಮೊದಲನೇದಾಗಿ ಈ ವರ್ಷದ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದ್ರೆ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಮ್ಮದ ಶ್ರೀರಾಮದೂತ ಕೃಪಾ ಸಿಂಧು ಮತ್ಕಾರ್ಯ ಸಾಧೆ ಪ್ರಭು ವಂದೇ ಶಂಭು ಉಮಾಪತಿಂ ಸ್ವರಗುರುಂ ವಂದೇ ಜಗತ್ಕಾರಣಂ ವಂದೇ ಪನ್ನಗಭೂಷಣಂ ಮೃಗಧರಂ ವಂದೇ ಪಶುನಾಂಪತಿಂ ವಂದೇ ಸೂರ್ಯ ಶಶಾಂಕ ವಂದಿನೈನಂ ವಂದೇ ಮುಕುಂದ ಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವಂದೇ ಶಿವಂ ಶಂಕರಂ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಶಿವರಾತ್ರಿ ಪ್ರಯುಕ್ತ ಸ್ವಾಗತ ಸುಸ್ವಾಗತ. ಇವತ್ತು ವೀಣಾ ಎಲ್ಲ ಏನು ಅಂದರೆ ಶಿವರಾತ್ರಿ ಪ್ರತಿ ವರ್ಷ ಬರುತ್ತೆ. ಈ ಸಲ ಬರ್ತಕ್ಕಂಥ ಶಿವರಾತ್ರಿ ಬಹಳ ವಿಶೇಷ. ಏನು ಅಂದರೆ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಹೇಳಿ. ಏನು ಅಂದರೆ ಈ ಸಲ ಪ್ರಯಾಗರಾಜದ ಒಂದು ಕ್ಷೇತ್ರದ ಮಹಿಮೆ. ನಿಜ. ನೀವೆಲ್ಲರೂ ಬೆಳಗ್ಗೆಯಿಂದ ಎಲ್ಲ ಕೂತಿದ್ದೀರಾ, ಸ್ನಾನ ಪೂಜೆ ಪುನಸ್ಕಾರ ಆಗಿದೆ, ಭಾಳ ಸಂತೋಷ. ಅಭಿಷೇಕಗಳು ಮಾಡಿದ್ದೀರಾ, ದೇವಸ್ಥಾನಗಳಿಗೆ ಹೊರಟಿದ್ದೀರಾ, ಎಲ್ಲರೂ ಹೋಗಿ ಬಂದಿರೋ ಎಷ್ಟೋ ಜನ ಯಾಗ ಯಜ್ಞಾದಿಗಳು ಮಾಡಿರ್ತಕ್ಕಂಥ ಮಹಾಕ್ಷೇತ್ರಕ್ಕೆ ಹೋಗಿ ಬಂದಿರತಕ್ಕಂಥ ಪ್ರಯಾಗರಾಜ ತೀರ್ಥವನ್ನು ನಿಮ್ಮ ಮನೆ ಈಶ್ವರನಿಗೂ ಅಭಿಷೇಕವನ್ನು ಮಾಡಿದ್ದೀರಾ. ಭಾಳ ಸಂತೋಷ. ಯಾಕೆಂದರೆ ಶುದ್ಧೀಕರಣವನ್ನು ಮಾಡ್ತಕ್ಕಂಥ ವಿಶೇಷತೆ ಏನೋ ಅಪವಿತ್ರ ಪವಿತ್ರೋವಾ ಸರ್ವಾಂತ ಗೋಪಿಕ ಯತ್ಮರೇತ್ ಪುಂಡರೀಕಾಕ್ಷಂ ದದ್ಬ್ರಾಹ್ಮಣ ರುಚಿ ಅಂತ ಎಲ್ಲರೂ ಶುಚಿರ್ಭೂತನೂ ಆಗಿರ್ತಕ್ಕಂಥದ್ದು. ಆ ನೀರನ್ನ ಎತ್ಕೊಂಡು ಎಲ್ಲರೂ ಸ್ನಾನಗಳು ಮಾಡಿದ್ದಾರೆ. ಅದಕ್ಕೊಂಚೂರು ಹುತ್ತದ ಮಣ್ಣನ್ನು ಹಾಕೋಬೇಕು. ಯಾಕೆಂದರೆ ಸ್ಥಳ ಮಹಿಮೆ ಅಂದರೆ ಆ ಸ್ಥಳದಲ್ಲಿ ಹುತ್ತ ಗೆದ್ಲು ಹುಳ ಕಟ್ಟುತ್ತೆ. ತನ್ನದನ್ನ ಕ್ಷೇತ್ರದಲ್ಲಿ ಅವರವರ ಗ್ರಾಮ ದೇವತೆಯಲ್ಲಿ ಆ ಕ್ಷೇತ್ರದಲ್ಲಿ ಆ ಹುತ್ತ ಇದ್ದೇ ಇರುತ್ತೆ. ಆ ಹುತ್ತವನ್ನು ಮಣ್ಣನ್ನು ಅವ್ರ ಬಾಡಿಗೆ ಮನೇಲಿರಲಿ ಲೀಸ್ ಮನೇಲಿ ಎಲ್ಲ ಇದ್ದರೆ ಸ್ಥಳಕ್ಕೆ ಮಹಿಮೆ ಅಂತ ಹೇಳುತ್ತೆ. ಯಾವತ್ತೇನು ಹೇಳುತ್ತೆ, ಒಂದು ಗ್ರಾಮ ದೇವತೆಯನ್ನು ಯಾವತ್ತು ಬಿಟ್ಕೊಡಬಾರ್ದು, ಒಂದು ಹುತ್ತದಲ್ಲಿ ನಾಗದೇವತೆಯನ್ನು ಬಿಟ್ಕೊಡಬಾರ್ದು. ಸದಾ ಕಾಲದಲ್ಲಿ ಶಿವಧ್ಯಾನ ಅಂದರೆ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಿರೋದು ಶಿವಶಕ್ತಿ ಅಂತ ನೋಡಿ. ಎಲ್ಲರೂ ಎಷ್ಟೋ ಜನ ಈಶ್ವರನ ಲಿಂಗವೇ ಶಿವಶಕ್ತಿ ಐಕ್ಯ ಬಿಂದು ರೂಪಿಣ್ಯೇ ನಮೋ ನಮಃ ಅಂತ. ಅರ್ಧ ಈಶ್ವರ ಅರ್ಧ ಶಕ್ತಿ. ಕೆಳಗಡೆ ಇರ್ತಕ್ಕಂಥ ಯೋನಿಪೀಠ ಜಗನ್ಮಾತೆ ಭಗ ಅಂತ, ಅದೇ ಭಗ ಅಂತ. ವಂತ ಅಂದರೆ ಚಲಾಯಿಸ್ತಕ್ಕಂಥ, ಆ ಭಗವನ್ನು ಚಲಾಯಿಸ್ತಕ್ಕಂಥ ಈ ಬ್ಲ್ಯಾಕ್ ಹೋಲನ್ನು ಜಗತ್ತು ಸಂರಕ್ಷಣೆ ಮಾಡ್ತಕ್ಕಂಥ ಪರಮೇಶ್ವರ ಜಗದಪ್ಪಿತಮ್ಮಂದೇ ಪಾರ್ವತಿ ಪರಮೇಶ್ವರ. ಇಂತಹ ಒಂದು ಶಿವರಾತ್ರಿಯಲ್ಲಿ ಈ ಭೂಮಂಡಲಕ್ಕೆ ಒಂದು ಒಳ್ಳೆಯ ಸ್ನಾನ, ಎಲ್ಲರೂ ಶುಚಿರ್ಭೂತ ಆಗಿದೆ. ಸೊ ಇಂಥ ಶುಚಿರ್ಭೂತವಾಗಿರ್ತಕ್ಕಂಥ ಶಿವರಾತ್ರಿ ಪ್ರಯಾಗರಾಜದ ವಿಶೇಷ ಅಂದರೆ ಈ ಕೊನೆಯ ಸ್ನಾನ ಅಂತ ಬೇರೆ. ಈಗ ಸೊ ಈ ಕೊನೆಯ ಸ್ನಾನ ಅಂದರೆ ಆಮೇಲೆ ಎಲ್ಲರೂ ಬೇಜಾರು ಮಾಡ್ಕೋಬೇಡಿ. ಏನು ಗೊತ್ತಾ, ನಿಮ್ಮ ಮನೇಲಿ ಗೃಹ ಪ್ರವೇಶ ಆಯಿತು, ಒಂದು ಸತ್ಯನಾರಾಯಣ ಪೂಜೆ ಆಯಿತು. ಆ ಸತ್ಯನಾರಾಯಣ ಪೂಜೆ ಆದಾಗ ಎಲ್ಲರೂ ನೆಂಟರನ್ನ ಕರೆದಿದ್ಯಾ, ರೆಶ್ಶು. ಅವತ್ತು ಬರ್ಲಿಕ್ಕೆ ಆಗಲಿ ಕಣೆ, ಕೆಲಸ ಕೊಟ್ಟೋಗಿದ್ದೆ, ನಿಧಾನಕ್ಕೆ ಬರ್ತೀನಿ, ನಿಮ್ಮ ಮನೆಗೆ ಆಮೇಲೆ ಬಂದರೆ ಬೇಡ ಅಂತಾರೆ. ಹಾಗೆ ಗಂಗೆ ಯಮುನಾ ಸರಸ್ವತಿ ಪಾಪ ಅಲ್ಲೇ ಇರ್ತಾರೆ. ಸ್ನಾನ ಮಾಡೋಕ್ಕೆ ರೆಶ್ಶು. ಏನು ಅಂದರೆ ವಿಶೇಷ ದಿವಸ ಅಂತಷ್ಟೇ. ಅವ್ರು ಆಮೇಲೆ ಬಂದಾಗ ನೀವು ಸ್ನಾನ ಮಾಡಿಬಿಡಿ ಅಂತ ಎಲ್ಲೂ ಹೇಳಿಲ್ಲ. ಆಮೇಲೆ ಅದು ಫಲ ಹೊಟ್ಟೋಗತ್ತೆ ಅಂತ ಕೂಡ ಇಲ್ಲ, ಖಂಡಿತ ಫಲ ಇರುತ್ತೆ. ಪಾಪ ಎಷ್ಟೋ ಜನಕ್ಕೆ ಆ ಒಂದು ಮನೋವರಿಕೆ ಆಗಬೇಕು ಅನ್ನೋಕ್ಕಂಥ ವಿಶೇಷತೆ. ಆಮೇಲೆ ಕೆಲವರಿಗೆ ಒಂದು ತೊಗೊಂಡ್ರೆ ಒಂದು ಫ್ರೀ, ಕೆಲವರಿಗೆ ಅಯ್ಯೋ ತುಂಬ ದೂರ ಹೋಗೋಕ್ಕಲ್ಲಿ ಏನು ಮಾಡೋದು ನೋಡಿ, ಟಿ ನರಸೀಪುರದಲ್ಲೂ ಸ್ನಾನ ಮಾಡಿದೆ, ಅದು ಈಶ್ವರನ ಕ್ಷೇತ್ರ, ಅಗಸ್ತ್ಯೇಶ್ವರನ ಕ್ಷೇತ್ರ. ಸೊ ಹೀಗೆ ಸ್ನಾನ ಮಾಡಿರ್ತಕ್ಕಂಥದ್ರಿಗೆ ಒಬ್ಬರು ಮನುಷ್ಯ ಶುದ್ಧಿರ್ಭೂತ ಆಗಬೇಕು ಅಂದರೆ, ಪಾಪಕರ್ಮಗಳು ಕಳ್ಕೋಬೇಕು ಅಂದರೆ ನದಿ ಸ್ನಾನ.
ಎಲ್ರಿಗೂ ಮುಖ್ಯ ಏನು ಗೊತ್ತಾ ವೀಣಾ, ಶಿವರಾತ್ರಿ ಪ್ರಯುಕ್ತ ಏನು ಅಂದರೆ ಎಣ್ಣೆ ಸ್ನಾನವನ್ನು ಮಾಡ್ತಕ್ಕಂಥದ್ದು ಹಬ್ಬದಲ್ಲಿ ಮಾಡ್ತೀವಿ. ಹೌದು. ಶಿವರಾತ್ರಿ ಪ್ರಯುಕ್ತ ಎಣ್ಣೆ ಸ್ನಾನ ಮಾಡೋದಲ್ಲ, ಭಸ್ಮಾಸ್ನಾನಂ ಸಮರ್ಪಯಾಮಿ ಅಂತ ಒಂದು ಬೂದಿ ಭಸ್ಮ ಅಂದ್ರೆ ಯಾವ್ದಾದ್ರು ಎಲ್ಲರೂ ಮಾಡಿದ್ರೆ ವಿಶೇಷ. ಓಕೆ. ಆ ಭಸ್ಮ ಹೇಗಿರ್ಬೇಕು ಅಂದ್ರೆ, ಅಕಸ್ಮಾತ್ ಪೂರ್ವ ಜನ್ಮದಲ್ಲಿ ಇರ್ತಕ್ಕಂಥ ಒಂದು ಭಸ್ಮ ಯಾವ್ದಾದ್ರು ಮನೇಲಿ ಇದ್ದರೆ, ಅಕಸ್ಮಾತ್ ಇಲ್ಲದೆ ಇದ್ರೆ ನಮ್ಮ ಅಜ್ಜಿ ತಾತಂದ್ರೆ ಏನ್ ಮಾಡೋದು, ಹಂಡೆ ಒಲೆ ಉರಿ ಹಾಕೋರು. ಆ ಒಂದು ಭಸ್ಮವನ್ನು ಹಚ್ಕೊಂಡು ಸ್ನಾನ ಮಾಡಿ ಎನ್ನೋರು. ಹುತ್ತದ ಮಣ್ಣು ಸಮೇತವಾಗಿ ಸ್ನಾನ ಮಾಡೋ ಅನ್ನೋರು. ಹಾಲನ್ನು ಸ್ವಲ್ಪ ಮಟ್ಟಿಗೆ ಹಾಗೋನು. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಿಯ ಅಂತ ಒಂದು ಹಾಲನ್ನು, ಒಂದು ಭಸ್ಮವನ್ನು ಮನೇಲಿರ್ತಕ್ಕಂಥ ಪ್ರಯೋಗಪೂರ್ವಕವಾಗಿ ಒಂದು ಕ್ಷೇತ್ರದ ಒಂದು ಮಣ್ಣು, ಹುತ್ತದ ಮಣ್ಣನ್ನು, ಈ ಮೂರೂ ಹಾಕೊಂಡಾಗ ಆ ಭಸ್ಮನ ಹಚ್ಕೊಂಡು ಸ್ನಾನ ಮಾಡಿದ್ರೆ ವಿಶೇಷತೆ ಅಂತ. ಶಿವರಾತ್ರಿ ದಿವಸ ಸ್ನಾನ ಮಾಡ್ತಕ್ಕಂಥ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ, ಹಿಂದಿನ ದಿವಸನೇ ಹೋಗ್ಬಿಟ್ಟು ಯಾವ್ದಾದ್ರು ಈಶ್ವರನ ದೇವಸ್ಥಾನದಲ್ಲಿ ಪಾಚಿ ಅಂತಿರುತ್ತೆ. ಪಾಚಿ ಅಂದರೆ ಒಂದು ದೇವಸ್ಥಾನದ ಈಶ್ವರನ ದೇವಸ್ಥಾನದಲ್ಲಿ ಹಳೆಯ ಕಾಲದ ವಿಗ್ರಹ ಇರುತ್ತೆ. ಒಂದು ಸ್ವಲ್ಪ ಪಾಚಿ ತಕ್ಕೊಡಿ ಅಂದರೆ ದಿನ ಉಜ್ಜಿ ಎಣ್ಣೆ ಹಾಕಿ ಹಚ್ಚಿ ಅಲಂಕಾರ ಮಾಡಿರ್ತಾರೆ. ಆ ಈಶ್ವರನ ಲಿಂಗ ಅದ್ರ ಕೆಳಗೆ ಒಂಚೂರು ಪಾಚಿ ಇರುತ್ತೆ, ಅದು ತಗೊಂಬನ್ನಿ ಅಂತ ಹೇಳಿರ್ತಾರೆ. ಅದನ್ನ ಇಟ್ಕೊಂಡು ಏನು ಮಾಡ್ತಾರೆ, ಕೆಲವರು ಈ ವೀರಶೈವರು ಅಥವಾ ಲಿಂಗಾಯತರು ಇದ್ರೆ ಏನು ಮಾಡ್ತಾರೆ, ಕರಡಿಗೆ ಅಂತ ಅವ್ರು ಮಾಡ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಇರಲ್ಲ. ಕೆಲವರಿಗೆ ಸ್ಫಟಿಕ ಲಿಂಗ ಇರುತ್ತೆ, ಕೆಲವರು ಮಣ್ಣಿನ ಲಿಂಗ ಮಾಡ್ಕೊಂಡಿರ್ತಾರೆ, ಕೆಲವರು ವಿಶೇಷವಾಗಿ ನಮ್ಮಲ್ಲಿ ಪಂಚಲೋಹ ವಿಗ್ರಹ ಇದೆ ಅಂತ. ನಮ್ಮ ತಾತನ ಕಾಲದಿಂದ ಬಂದ್ಬಿಟ್ಟಿದೆ, ಚಂದ್ರಮೌಳೇಶ್ವರನ ಪೂಜೆ ಮಾಡ್ತೀವಿ ಅಂತಾರೆ, ಕೆಲವರು ಪಂಚಾಯತನ ಪೂಜೆ ಅಂತ. ಸೊ ಸ್ನಾನ ಸಮರ್ಪಯಾಮಿ, ಫಸ್ಟ್ ಸ್ನಾನ ಇಂಪಾರ್ಟೆಂಟ್. ಸೊ ಶಿವರಾತ್ರಿ ದಿವಸ ಏನು ಅಂದರೆ, ಈಶ್ವರನಿಗೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳಿದಾಗ ನೀವು ಸ್ನಾನ ಮಾಡಬೇಕು. ಹೆಂಗೆ ಅಂದರೆ, ಒಂದು ಹಸು ಕೆಳಗೆ ಕೂತ್ಕೊಂಡು ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಒಂದು ಹಸು ಮನೇಲಿದ್ದರೆ ಆ ಹಸು ಕೆಳಗೆ ಕೂತ್ಕೊಂಡ್ಬಿಟ್ರೆ ಆ ಹಸುಗೆ ಹಾಕಿರೋ ನೀರು ನಮ್ಮ ಮೇಲೆ ಬಿದ್ದರೆ 300 ಮುಕ್ಕೋಟಿ ದೇವತೆಗಳ ಫಲ ಅಂತ. ಒಂದು ಸ್ನಾನ ಆಗ್ಬೋದು. ಇಲ್ಲ, ಕೆಲವರಿಗೆಲ್ಲ ಆಗಲ್ಲ. ಗಂಗಾ ಸ್ನಾನಂ ಸಮರ್ಪ, ಯಾರೋ ನದಿ ತೀರದಲ್ಲಿ ಇದ್ದರೆ ಪರವಾಗಿಲ್ಲ, ನದಿ ತೀರದಲ್ಲಿ ಇಲ್ಲ, ಏನು ಮಾಡೋದು, ಆಗ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಯಸ್ಮಿನ್ ಸನ್ನಿಧಿ ಕುರು ಅಂತ ಹೇಳೋದು. ಕೆಲವ್ರಿಗೆ ಅದೂ ಕಷ್ಟ, ಅಪಾರ್ಟ್ಮೆಂಟ್ ಲೈಫ್. ಏನು ಮಾಡ್ತೀಯಾ, ಒಂದು ಬಕೆಟಲ್ಲಿ ಕೈ ಇಟ್ಕೊಂಡು ಒಂಚೂರು ಅರ್ಶಿನ ಅದಕ್ಕೆ ಹಾಕಿ, ಅದರಲ್ಲಿ ಅಕಸ್ಮಾತ್ ಬಿಲ್ಪತ್ರೆ ಹಾಕಿ, ಆ ಗಂಗೆ ಚಮುನೆ ಚೈವ ಅಂದಾಗ ಜಾನುಪುತ್ರೀಂ ನದೀಂ ಶ್ರೇಷ್ಠಾಂ ಶುಭ್ರಾಂ ಮಕರವಾಹನಂ ದ್ವಿಭುಜಾಂ ಪದ್ಮಕುಂಭಾಡ್ಯಂ ಗಂಗಾದೇವಿಂ ಭಜಾಮ್ಯಂ ಪೂರ್ವಕ್ಕೆ ನಿಂತ್ಕೊಂಡು ಆ ಸ್ನಾನವನ್ನೇ ಮಾಡಿದ್ರೆ ಸಾಕು ಅಂತ. ಅಂದರೆ ಸೋಪ್ ಗೀಪ್ ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಒಂದು ಸ್ನಾನ ಅಂತ. ಸೊ ಈ ರೀತಿಯ ಸ್ನಾನಗಳನ್ನು ಯಾವ ಮನುಷ್ಯ ಮಾಡಿರ್ತಾನೋ ಶಿವನಿಗೆ ತುಂಬ ಪ್ರೀತಿ ಅಂತ ಹೇಳುತ್ತೆ. ಸೊ ಆ ಸ್ನಾನಗಳನ್ನ ಮೊದಲಾದರೆ ತಾಯಿಂದ್ರು ಮಾಡಿಸೋರು. ಅದಾದಮೇಲೆ ಹೆಂಡತೀರು ಸಂಸ್ಕಾರವಾಗಿದ್ದವರು ಹೋಗಿ ಶರ್ಬತ್ ಮಾಡ್ಕೊಂಬನ್ರಿ ಅಂತ ಮುಗಿದು ಕಳಿಸ್ಬಿಡೋರು ಇರ್ತಾರೆ. ಕೆಲವರು ಆ ಸ್ನಾನ ಮಾಡಿಸ್ತಾರೆ, ಏನಿರಿ ಎಣ್ಣೆ ಹಚ್ತೀನಿ ಬನ್ರಿ ಇಲ್ಲಿ ಒಟ್ಲ ಸ್ನಾನ ಮಾಡಿ, ಮಕ್ಕಳನ್ನೆಲ್ಲ ಕುಡಿಸಿ ತಾಯಿ ಆದವಳು ಹಾಕ್ತಾಳೆ. ಸೊ ಆ ಕಾಲದ ತಾಯಿ ಸ್ನಾನ ಮಾಡಿಸ್ತಾರೆ, ಎಣ್ಣೆ ಸ್ನಾನವನ್ನು ಮಾಡ್ಬೋದು. ಈ ಹಬ್ಬದಲ್ಲಿ ಒಂಚೂರು ಹಾಲನ್ನು, ಹಸಿ ಹಾಲನ್ನು ಹಸುವುದು ಹಾಕಿ ಸ್ನಾನವನ್ನು ಮಾಡಿಸಿದ್ರೆ ಸಂಪೂರ್ತಿ ಆಗಿರ್ತಕ್ಕಂಥ ಅನುಗ್ರಹ ಆಗುತ್ತೆ ಅಂತ ವಿಶೇಷ. ಸೊ ಈ ಶಿವರಾತ್ರಿಗೆ ರಾತ್ರಿ ನೋಡು, ನವರಾತ್ರಿ ಅನ್ನೋದು ಅಮ್ಮನವ್ರಿಗೆ, ಶಿವರಾತ್ರಿ ಒಂದೇ ರಾತ್ರಿ ಪರಮೇಶ್ವರನಿಗೆ. ಈ ರಾತ್ರಿ ಅವನಿಗೆ ಇಡೀ ಜಗತ್ತಿನ ಶಕ್ತಿ ಎಲ್ಲವನ್ನು ಏನು ಮಾಡ್ತಾನೆ, ನಂದೀಶ್ವರ ಕೊಟ್ಬಿಡ್ತಾನಂತೆ. ಸ್ವಲ್ಪ ನಿದ್ರಾವಸ್ಥೆಗೆ ಹೋಗ್ತಿದ್ದೀನಿ. ಯಾಕೆ ಅಂದರೆ ಹಾಲಹಾಲೇಶ ಸಮುದ್ರ ಮಂಥನ ಮಾಡಿದಾಗ ಸ್ವಲ್ಪ ಮತ್ತು ಬಂದು ಆ ವಿಷನ ಕುಡಿದಿರ್ತಾನೆ, ಕಂಠಕ್ಕೆ ಕೊಟ್ಟೋಗಿರುತ್ತೆ. ಆ ಮತ್ತಲ್ಲಿ ಅವ್ನು ಎಬ್ಸಕ್ಕೋಸ್ಕರ ದೇವತೆಗಳು ಅವ್ನು ನಿದ್ರಾವಸ್ಥೆಗೆ ಹೋದಾಗ ನಾವು ಜಾಗರಣೆ ಇದ್ದು ಅವನು ಹೇಳ್ತಾನೆ ಪರಮೇಶ್ವರ ಅನ್ನೋದಕ್ಕೋಸ್ಕರ ಶಿವರಾತ್ರಿ ನಾವು ಮಾಡಬೇಕು ಅಂತ. ಅದು ವಿಷವನ್ನ ಕುಡಿದಾಗ ಗಂಟ್ಲಿಂದ ಕೆಳಗೆ ಹೋಗ್ಬಾರ್ದು ಅಂತ ಪಾರ್ವತಿ ಅದನ್ನ ತಡೆ ಹಿಡಿದಿದ್ದಾರೆ ಅನ್ನುವಂಥದ್ದು. ಏನು ಅಂದ್ರೆ ಅವಳು ಕಂಠಕ್ಕೆ ಹಿಡ್ಕೊಂಡ್ಬಿಡ್ತಾಳೆ. ಯಜಮಾನ ತುಂಬಾ ಪ್ರೀತಿ ಅವಳಿಗೆ. ಅವಳು ಎಷ್ಟೋ ಜನ್ಮದ ಪುಣ್ಯ ಪೂಜೆ ಪುನಸ್ಕಾರ ಮಾಡಿ ಯಜಮಾನರನ್ನ ಒಲಿಸ್ಕೊಳ್ಳಕ್ಕೆ ಬಾಲ್ಯದಿಂದಾನೇ ಶಿವ ಪೂಜೆಯನ್ನು ಗೌತಮ್ ಋಷಿಗಳೇ ಹೇಳ್ಕೊಟ್ಟಿರ್ತಾರೆ. ಅದನ್ನ ಗೌತಮ್ ಋಷಿಗಳಿಗೆ ಪರಮೇಶ್ವರನೇ ಹೇಳ್ಕೊಡ್ತಾನೆ, ಈ ರಹಸ್ಯಗಳನ್ನೆಲ್ಲ ಮಾಡು, ಹೇಗೆ ಅವಳು ಮದುವೆ ಮಾಡಬೇಕು, ಭೂಲೋಕದಲ್ಲಿ ರುದ್ರಾಕ್ಷಿಯನ್ನು ಇಟ್ಕೊಂಡು ಮಾಡುವಂತ 108 ರುದ್ರಾಕ್ಷಿ, ಕಾಡಲ್ಲಿ ರುದ್ರಾಕ್ಷಿ ಎಲ್ಲ ರುದ್ರಾಕ್ಷಿ ಅಂದ್ರೆ ಆ ರುದ್ರಾಕ್ಷಿಗಳನ್ನ ಸೇಕರಣೆ ಮಾಡ್ತಾಳೆ. ರುದ್ರಾಕ್ಷಿಯ ಹಣ್ಣುಗಳನ್ನ ತಗೊಂಡ್ಬಂದು ನೈವೇದ್ಯ ಇಟ್ಟು ಅದನ್ನ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಫಲತಾಂಬೂಲ ಸಮರ್ಪಯಾಮಿ. ಅವಾಗ ಏನು ಮಾಡ್ತಾಳೆ, ಈ ಬಿಲ್ಪತ್ರೆನ ತ್ರಿನಯನಿ ಅಂತ ಹೇಳಿ 3 ನಯನಗಳು, ಕಣ್ಣುಗಳು, ಅವನ್ನ ಮುಕ್ಕಣ್ಣ ಅಂತ ಕರಿತೀವಲ್ಲ, ಆ 3 ಕಣ್ಣು, ಭಸ್ಮಾಂತಕಂ ಇದಂ ಶರ್ಮ ಅಂದರೆ ವಾಯುರನಿಲಂ ಅಮೃತಂ ಅಭೇದಂ ಭಸ್ಮಾಂತಕಂ ಇದಂ ಶರ್ಮ. ಏನು ಮಾಡ್ತಾಳೆ, ಸ್ಮಶಾನದ ಮಧ್ಯದಲ್ಲಿ ಹೋಗಿರ್ತಕ್ಕಂಥದ್ರಲ್ಲಿ ಚಿತಾಭಸ್ಮವನ್ನು ತಾನೇ ಹಚ್ಕೊತಾಳೆ. ಅದಕ್ಕೆ ಅವಳನ್ನ ರೌದ್ರ ಸ್ವರೂಪಿಣಿ, ಪರಮೇಶ್ವರನ ಅರ್ಧಾಂಗಿ ಅಂತಲೂ ಹೇಳ್ತಾರೆ. ಉಮಾ ಅರ್ಧೇಶ್ವರ, ಅದಕ್ಕೆ ಉಮಾರ್ಧೇಶ್ವರ ಅಂತ ಹೇಳ್ತೀವಿ. ಉಮಾರ್ಧೇಶ್ವರಾಯ ವಿದ್ಮಹೆ ರಜೋತ್ಪಲಾಯ ಧೀಮಹೆ ತನ್ನೋ ಅರ್ಧನಾರೀಶ್ವರ ಪ್ರಚೋದ. ಆ ಅರ್ಧನಾರೀಶ್ವರ ಅಂದರೆ ದೇಹದ ಅರ್ಧ ಭಾಗನೇ ಅವಳು ಇರ್ತಾಳೆ ಅಂತ. ಯಾಕೆಂದರೆ ಒಂದ್ಸರಿ ಏನಾಯಿತು, ಭೃಂಗಿ ಮಹರ್ಷಿಗಳು ಶಿವನ ಪರಮ ಭಕ್ತ. ಅವನೇನು ಮಾಡ್ತಾನೆ, ಸರಿ ನಾನು ಈಶ್ವರನ ಮಾತ್ರ ಪೂಜೆ ಮಾಡೋದು, ಬೇರೆಯವ್ರನ್ನ ಪೂಜೆ ಮಾಡಲ್ಲ. ಅಲ್ಲ, ನೀನು ಅವ್ರಿಗೆ ಮಾತ್ರ ಪೂಜೆ ಮಾಡಿದ್ರೆ ಶಕ್ತಿ ಬೇಡ ನಿನಗೆ ಅಂತ. ಎಲ್ಲರನ್ನೂ ಪೂಜೆ ಮಾಡ್ತೀನಿ, ಅವಳಿಗೆ ಮಾತ್ರ ಇಲ್ಲ ನಂಗೆಲ್ಲ ಮಾಡೋಕ್ಕಾಗಲ್ಲ. ಸರಿ ಏನು ಮಾಡ್ತಾರೆ, ಕಾಯ್ತಾ ಕೂತ್ಕೊಂತ ನೀವು ಈಶ್ವರನ ಪೂಜೆ ಮಾಡ್ತಾರೆ. ಇವನ್ನ ಅರ್ಧ ಭಾಗ ನಾನು ತೊಗೊಂಡ್ರೆ ಇವ್ನು ನನ್ನ ಪೂಜೆ ಮಾಡಿದೆ ಹೆಂಗೆ ಬಿಡ್ತಾನೆ ನೋಡೋಣ ಅಂತ ಪಾರ್ವತಿ ಪರಮೇಶ್ವರಗೋಸ್ಕರ ತಾನು ಅರ್ಧನಾರೀಶ್ವರ ಅವತಾರದಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ಸೇರ್ಕೊಂಡ್ರೂ ಸಹ ಅವನು ಹೊಕ್ಕಳಿಂದ ಹೋಗಿ ಈಶ್ವರನ್ ಮಾತ್ರ ಅರ್ಧ ದರ್ಶನ ಮಾಡ್ತಾನೆ ಹೊರತು ಪಾರ್ವತಿನ ಮಾಡಲ್ಲ. ಆವಾಗಳು ಶಾಪ ಹಾಕಕ್ಕೆ ಹೋದಾಗ ಆವಾಗ ದರ್ಶನ ಕೊಟ್ಟು ಅನುಕೂಲ ಸಿಂಧು ಹಾಗೆ ಮಾಡ್ಕೊಳ್ಳೋದಲ್ಲ. ಎಷ್ಟೇ ಆದರೂ ನಿನಗೆ ಶಕ್ತಿ ಇದ್ರೂ ಯಾವತ್ತು ತಿಳ್ಕೊಳ್ಳಿ ಅಂತ ಅವತ್ತು ಅರ್ಥ ಹೇಳ್ತಾನೆ ಈಶ್ವರ. ಏನು ಅಂದರೆ, ಸಮುದ್ರದ ಅಲೆಗಳಿದೆ,
ಎಷ್ಟು ಅಲೆಗಳು ಬಂದ್ರು ಸಮುದ್ರ ಶಬ್ದ ನಿಂಗೆ ಕೇಳಿಸ್ತಲ್ಲ, ಆ ಶಬ್ದನೇ ಅವಳು. ತಾಳ ಹಾಕ್ತಿರ್ತೀಯ, ತಾಳ ಹಾಕ್ತಿದಾಗ ಏನೂ ಕೇಳಿಸಲ್ಲ. ಆ ತಾಳ ಅನ್ನೋ ಇಸೈ ಅಂದರೆ ಒಳಗಿರೋ ಸ್ವರ ಅವಳೇ. ಸೊ ನೀನು ಮಾತಾಡ್ತೀಯ, ಮಾತಿಗೆ ಫ್ರೀಕ್ವೆನ್ಸಿನೇ ಕೊಡದೇ ಇರೋ ಮಾತು ಸೌಂಡ್ ಹೊರಗಡೆನೇ ಬರಲ್ಲ. ಸೊ ಶಿವ ಶಕ್ತಿ ಐಕ್ಯ, ನಾವಿಬ್ರು ಇದ್ರೇನೇ ಜಗತ್ತು ಅಂತ. ಸೊ ಅವಾಗ ಹೇಳಿದಾಗ ಪರಮೇಶ್ವರ ತಪ್ಪಾಯಿತು ಅಂತ ಹೇಳಿ ಕ್ಷಮಾಪಣೆಯನ್ನು ಕೇಳಿ ಪಾರ್ವತಿ ಸಮೇತವಾಗಿ ಅವನು ನಂದೀಶ್ವರನ ಮೇಲೆ ಕೂಡಿಸ್ತಾನೆ. ಅದಕ್ಕೆ ನೋಡಿ ಎಷ್ಟೋ ಜನ ಇನ್ನೊಂದು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೆ ವೀಣಾ. ಒಂದು ಕ್ಷೇತ್ರದಲ್ಲಿ ಹೋದಾಗ 2 ನಂದಿ ಇರುತ್ತೆ. ದೊಡ್ಡ ಶಿಖಾಮಣಿಗಳು ಎಷ್ಟು ಜನ ಇದ್ದಾರೆ ಅಂದರೆ, ಒಂದು ಕತೆ ಇಲಿ ಅಂದರೆ ಹುಲಿ ಅಂದ್ಬಿಡ್ತಾರೆ ಭಾಳ ಜನ. ಸೊ ವೀಕ್ಷಕರಿಗೆಲ್ಲ ತಲೆ ಜ್ಞಾಪಕ ಇಟ್ಕೋಬೇಕು. ಯಾವತ್ತು ಹೋದರೆ 2 ನಂದಿ ಯಾವ ಕ್ಷೇತ್ರದಲ್ಲಿ ಇರುತ್ತೋ ಈಶ್ವರನ ಮುಂದೆ, ಜೋಡಿ ನಂದಿ ಏನ್ಬಿಡ್ಬೇಡಿ ಪೆದ್ದಾಗಿ. ಒಂದು ಆಕ್ಸು, ಒಂದು ಬುಲ್ಲು, ಅರ್ಥ ಮಾಡ್ಕೊಳ್ಳಿ. ಒಂದು ಆಕ್ಸ್ ಅಂದರೆ ಎತ್ತು, ಅವನು ನಂದೀಶ್ವರ. ಬುಲ್ ಅಂದರೆ ಭೃಂಗಿ, ಅವನು ಬುಲ್ ಅಂದರೆ ಯಾವ ಕಾಲಕ್ಕೂ ಕೋಣ. ಜ್ಞಾಪಕ ಇಟ್ಕೊಳ್ಳಿ. ಗಂಡು 2 ಗಂಡೆ, ಈ ಕಡೆ ಆಕ್ಸು ಒಂದು ಬುಲ್ಲು. ಇದರಲ್ಲಿ ಏನು ಅಂದರೆ 2 ಕೊಂಬು ಮೇಲೆ ಬಂದಿರತಕ್ಕಂಥವ್ನು ನಂದೀಶ್ವರ, 2 ಕೊಂಬು ಗುಂಡಿಗೆ ಮೇಲೆ ಬಂದಿರತಕ್ಕಂಥವ್ನು ಬುಲ್ಲು, ಅಂದರೆ ಅವನಿರ್ತಕ್ಕಂಥ ಕೋಣ. ಯಾವತ್ತು ಕೋಣದ ಮೇಲೆ ಒಬ್ಬನೇ ಕೂತ್ಕೊಂಡ್ರೆ ಪರಮೇಶ್ವರ. ಜ್ಞಾಪಕ ಇಟ್ಕೊಳ್ಳಿ. ರೌದ್ರದಲ್ಲಿ ಇದ್ದಾನೆ, ಅವನು ಭೃಂಗಿ ಜೊತೆನೇ ಇರ್ತಾನೆ, ಪಾರ್ವತಿ ಜೊತೆ ಬರಲ್ಲ. ಪಾರ್ವತಿ ಜೊತೆ ಇದ್ರೆ ಅಂದರೆ ನಂದೀಶ್ವರ ಇರ್ತಾನೆ. ಪಾರ್ವತಿನೂ ಏಕಾಂಗ ಕೂತ್ಕೋಬೋದು ಅಂದರೆ ಅವಳು ಆವಾಗ ಶೈಲಪುತ್ರಿ ಆಗ್ತಾಳೆ. ಅದಕ್ಕೆ ಅವಳು ನಂದೀಶ್ವರನ ಮೇಲೆ ಒಬ್ಬಳೇ ಕೂತ್ಕೊಂಡಾಗಲೂ ನಂದೀಶ್ವರ ಶ್ರೇಷ್ಠ. ಅದಕ್ಕೆ ಹೇಳೋದು, ಇಬ್ಬರೂ ಇದ್ದಾಗ ನಂದಿ ಭೃಂಗಿ ಹೊರತು ಇವರಿಬ್ಬರನ್ನು ಬಿಟ್ಟು ಯಾವ ಕಾಲಕ್ಕೂ ಪಾರ್ವತಿ ಪರಮೇಶ್ವರ ಆಗಲ್ಲ. ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ಹೋದಾಗ ಕೊಂಬುಗಳನ್ನ ನೋಡಿ ನಮಸ್ಕಾರ ಮಾಡಿದಾಗ ಜ್ಞಾಪಕ ಇಟ್ಕೊಳ್ಳಿ, ಅಲ್ಸೂರು ಸೋಮೇಶ್ವರನ ಇರ್ತಕ್ಕಂಥವನು ಭೃಂಗಿ. ನೀವೆಲ್ಲ ನಂದೀಶ್ವರ ಅಲ್ಸೂರು ಸೋಮೇಶ್ವರನಿಗೆ ಹೋಗ್ತಾರೆ, ಅವನು ಭೃಂಗಿ. ನಂದೀಶ್ವರನಾಗಿರ್ತವನು 2 ಕೊಂಬು ಮೇಲೇ ಇರಬೇಕು ಅಂತ ಹೇಳುತ್ತೆ. ನಂಜನಗೂಡಿಗೆ ಹೋದಾಗ ವಿಶೇಷವಾಗಿ ನೋಡ್ತಕ್ಕಂಥ ಅವನು ನಂದೀಶ್ವರ. ಸೊ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಎಲ್ಲರೂ ಹೇಗೆ ಗಮನಿಸಬೇಕು ಪರಮೇಶ್ವರನ, ಹಾಗೆ ಗಮನಿಸೋದೇ ವಿಶೇಷತೆ. ಈಗ ಸ್ನಾನದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಉಪವಾಸ ಇದ್ದಾರೆ. ಸಾಮಾನ್ಯವಾಗಿ ಹಬ್ಬ ಅಂದ ತಕ್ಷಣ ಹಿಂದೂಗಳು ಮನೆಯಲ್ಲಿ ಭರ್ಜರಿ ಅಡಿಗೆ ಮಾಡಿ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದು ಸಂಪ್ರದಾಯ. ಆದ್ರೆ ಶಿವರಾತ್ರಿಯ ದಿನ ಯಾಕೆ ಉಪವಾಸ ಮಾಡಬೇಕು? ಆಕ್ಚುಲಿ ಇನ್ನೊಂದು ಹೇಳಬೇಕು, ನಿಜ ಅಂತ ಹೇಳಿದ್ರೆ ಈ ಉಪವಾಸ ಎಲ್ಲ ಮನುಷ್ಯರು ಮಾಡ್ಕೊಂಡಿರೋದು ವೀಣಾ. ಉಪವಾಸ ಅಂದ್ರೆ ಬೆಟ್ಟದ ಮೇಲೆ ಇರ್ತಕ್ಕಂಥ ನಿವಾಸದಲ್ಲಿ ಯಾರು ರೌದ್ರವಾಗಿರ್ತಾನೋ, ಉಪ ಅಂದ್ರೆ ದೂರದಲ್ಲಿ, ಅವನಿಗೆ ಶಾಂತಿಯುತವಾಗಿ ನಾನು ವಾಸವಾಗಿರ್ತಕ್ಕಂಥ ಪರಮೇಶ್ವರನಿಗೆ ಉಪವಾಸ. ಅದರಲ್ಲೂ ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳು ಆ್ಯಕ್ಚುಲಿ ಉಪವಾಸ ಮಾಡಬಾರ್ದು. ಇದು ರಹಸ್ಯ, ಎಲ್ಲರೂ ತಲೆ ಇಟ್ಕೊಳ್ಳಿ. ಯಾವ ಹೆಣ್ಣು ಮಕ್ಕಳಿಗೆ ದಿನಗಳು ಅಕಸ್ಮಾತ್ ದಿನಗಳ ಕಾರ್ಯಕ್ರಮ ಏನಾದರೂ ಇದ್ದರೆ, ಅವರಿಗೆ ಮೆನ್ಸ್ಟ್ರಲ್ ಪ್ರಾಯಮ್ ಇದ್ದರೆ, ಅವ್ರು 50 ವರ್ಷದವರೆಗೂ ಶಿವ ಅಂದಾಗ ಉಪವಾಸ ಮಾಡಬಾರ್ದವಳು. ಅವಳು ಒಣಗಿದ್ರೆ ಮನೆ ಸಂಸಾರ ಒಣಗೋಗುತ್ತೆ. ಹುಷಾರ್, ಹೇಳಿದ್ದೀನಿ. ಯಾವ ಕಾಲಕ್ಕೆ ಯಾವ ಶಾಸ್ತ್ರದವನು ಏನು ಕತೆ ಹೇಳಿದ್ರು ನೀವು ನಂಬಕ್ಕೆ ಹೋಗ್ಬೇಡಿ. ಸತ್ಯಾಂಶ ಸತ್ಯಂ ಶಿವಂ ಸುಂದರಂ. ಸತ್ಯ ಏನು ಹೇಳುತ್ತೆ ಅಂದರೆ, ಹೆಣ್ಣು, ಮನೆ ಹೆಣ್ಣು, ಗೃಹಿಣಿ ಒಣಗಬಾರ್ದು, ಅವಳು ಚೆನ್ನಾಗಿ ತಿನ್ಕೊಂಡಿರಬೇಕು. ಕೆಲವ್ರಿಗೇನು ಅಂದರೆ ಮಾಡ್ಬೋದು ಅಂದರೆ 50 ವರ್ಷದ ನಂತರ ಅವಳಿಗೆ ದಿನಗಳೆಲ್ಲ ನಿಂತು ಹೋದ ಮೇಲೆ ಅವಳು ವೈರಾಗ್ಯಕ್ಕೆ ಬಂದಾಗ ತಾನು ಊಟ ಉಪಚಾರ ಅಂದರೆ ಮಕ್ಕಳಾಗಿರಬೇಕು ಅವಳಿಗಾದ ತದನಂತರ ಊಟ ಉಪಚಾರ. ಅವಳು ಒಣಗಿದ್ರೆ ಮನೆ ಸಂಸಾರ ಒಣಗೋಗುತ್ತೆ. ಅವಳೇ ಮನೆಯ ದೀಪ ಜ್ಯೋತಿ ಅಂತ ಹೇಳುತ್ತೆ. ಅದಕ್ಕೆ ಏನು ಹೇಳುತ್ತೆ ಅಂದರೆ, ಯಾವತ್ತು ಹೆಣ್ಣು ಒಣಗದೆ ಅಂದರೆ ಕನಿಷ್ಠ ಪಕ್ಷ ಹಾಲು ಹಣ್ಣಾದರೂ ಸ್ವೀಕರಿಸು. ಶಿವರಾತ್ರಿ ದಿವಸ ಇನ್ನೂ ಒಂದು ಮಾಡ್ಬೋದು. ಏನು ಉಪವಾಸ ಅಂದರೆ ಏನು ಅಂದರೆ, ಅವಲಕ್ಕಿ ತಿನ್ಬೋದು, ಲಕ್ಷ್ಮಿಗೆ ಕುಟ್ಟ ಅವಲಕ್ಕಿ ಮಾಡ್ಕೋಬೋದು, ಹುಳಿ ಅವಲಕ್ಕಿ ಅಂತ ಹೇಳ್ತೀವಿ, ಗೊಜ್ಜ ಅವಲಕ್ಕಿ ಮಾಡ್ಕೊಳ್ಳೋದು, ಈ ಥರದ್ದು ಅನ್ನದ ಪದಾರ್ಥವನ್ನು ಮುಸರೆಯನ್ನು ತಿಂದೇ ಇರತಕ್ಕಂಥದ್ದು ಮಾಡ್ಕೋಬೋದು. ಭತ್ತದ ಅರಳನ್ನು ತಿಂತಕ್ಕಂಥದ್ದು, ರೊಟ್ಟಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಚಪಾತಿ, ಗೋಧಿ ಕೆಲವರೆಲ್ಲ ಮಾಡ್ಕೊತಾರೆ ಅವ್ರವ್ರ ಕ್ಷೇತ್ರದಲ್ಲಿ. ಏನು ಅಂದರೆ ಮುಸರೆ ಪದಾರ್ಥಗಳನ್ನ ಬೇಡ. ನೆನ್ನೆ ಹುಳಿ ಸಾಂಬಾರು ಹಾಕೊಂಡು ತಿನ್ನೋದು, ನೆನ್ನೆ ಚಟ್ನಿ ಹಾಕೊಂಡು ತಿನ್ಬಿಡೋದು, ಇದನ್ನು ಮಾಡಬಾರ್ದು. ಇಡ್ಲಿ ದೋಸೆ ಎಲ್ಲ ನಿಷೇಧ. ಅಂದರೆ ಎಲ್ಲ ಅನ್ನದ ಪದಾರ್ಥ. ಉದ್ದನ್ನು ಮೊದಲೇ ಸ್ವೀಕರಿಸಬೇಡಿ ಅಂತ ಹೇಳುತ್ತೆ. ಉದ್ದು ಬಂದು ರಾಹು, ಆವತ್ತು ರಾಹುನ ನೀವು ಸೇರಿಸ್ಕೊಂಡ್ರೆ ಏನಾಗುತ್ತೆ, ಕಷ್ಟ ಕಾರ್ಪಣ್ಯಗಳು ಹೆಚ್ಚು. ಅರಳಿರತಕ್ಕಂಥದ್ದೇ ಊಟ ಮಾಡಬೇಕು ಅಂತ ಹೇಳುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಹಣ್ಣು, ಫಲಹಾರ, ಹಾಲು. ಹೆಣ್ಣು ಅಭಿಷೇಕವನ್ನು ಮಾಡಿರತಕ್ಕಂಥ ಹಾಲನ್ನು ಸ್ವೀಕರಿಸಬೇಕು. ಅದಕ್ಕೆ ಯಾವತ್ತು ಬೆಳಗ್ಗೆ ಎದ್ದು ನೀವು ಏನು ಮಾಡ್ತಿರೋ ಬಿಡ್ತಾರೋ, ಬೇರೆ ದಿನಗಳು ಶಿವರಾತ್ರಿ ಬಿಟ್ಟರೆ ಕುಕ್ಕರ್ಲಿರ್ತಕ್ಕಂಥ ಅನ್ನವನ್ನು ಡೈರೆಕ್ಟಾಗಿ ಎತ್ಕೊಂಬಂದು ಪಾತ್ರೆ ಇಟ್ಬಿಡ್ಬೇಕು. ಯಾವತ್ತು ತಿಳ್ಕೊಳ್ಳಿ, ನೀವು ಅನ್ನ ಊಟ ಮಾಡೇ ಮಾಡ್ತೀರಾ, ಅದೇ ಪಾತ್ರೆ ಇಟ್ಟ ಮೇಲೆ ಒಂದು ಚಿಟಿಕೆ ಸಕ್ಕರೆ, ಅದು ಏನೋ ಕೆಂಪಲ್ ಸಕ್ಕರೆ ಹಾಕಬೇಕು. ನೀವು ಏನು ಮಾಡ್ತೀರಾ, ಆ ಸಕ್ಕರೆ ಅಂದ ತಕ್ಷಣ ಎತ್ತು ಬಿಳಿ ಸಕ್ಕರೆ ಹಾಕ್ಬಿಡ್ತಾರೆ. ಬಿಳಿ ಸಕ್ಕರೆ ಆಲ್ ವೈಟ್ ಇಸ್ ಡೇಂಜರ್. ಬಿಳಿ ಸಕ್ಕರೆ ಅಲ್ಲ, ಕೆಂಪು ಕಲ್ ಸಕ್ಕರೆ ಹಾಕಿ ಒಂದಿಷ್ಟು ಜೇನುತುಪ್ಪ ಹಾಕಿ ಇಟ್ಬಿಟ್ಟು, ಅಮ್ಮ ಪರಮಾನ ನೈವೇದ್ಯ, ಇದನ್ನೇ ಊಟ ಮಾಡಿದ್ರೆ ನೈವೇದ್ಯ. ಆಮೇಲೆ ಚಿತ್ರಾನ್ನ ಕಲಿಸ್ಕೋಬೋದು, ಆಮೇಲೆ ಅಡುಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಟಿಫನ್ ಬಾಕ್ಸ್ ಕಳಿಸ್ಬೋದು, ಅದೇ ನೈವೇದ್ಯ ಅಂತ ಹೇಳುತ್ತೆ. ಬೇರೆ ದಿವಸಗಳೆಲ್ಲ ಅನ್ನ ತಿನ್ಬೋದು, ಅಭ್ಯಂತರ ಇಲ್ಲ. ಆದರೆ ಇನ್ನೊಂದು ತಿಳ್ಕೊಳ್ಳಿ, ಯಾವತ್ತೂ ಅವನಿಗೇನು ಅಂದರೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಮಠ ಮಧ್ಯಾಹ್ನದಲ್ಲಿಗಿಂತ ರಾತ್ರಿ, ಇವು ಶಿವರಾತ್ರಿ ಮಾಡ್ತೇವೆ, ಆ ಶಿವರಾತ್ರಿ ಎಂದು ಪಾರ್ವತಿನ ಬೇರೆ ಮಾಡಿರಬಾರ್ದಂತೆ. ಆವಾಗ ಅನ್ನ ಸ್ವೀಕರಿಸ್ಬೇಕಂತೆ. ಆ ಸಮಯಕ್ಕೆ ಏನು ಮಾಡಬೇಕಂದ್ರೆ, ಯಾವತ್ತು ತಿಳ್ಕೊಳ್ಳಿ, ದಧಿಶಂಕು ತುಷಾರಾಭಂ ಕ್ಷೀರೋದ್ಧಾರ ಸಮದ್ಭವಂ. ಅವನು ಹಾಲನ್ನ ಅಭಿಷೇಕ ಮಾಡಿರೋದು, ಅವನಿಗೆ ಹಾಲು ಅಭಿಷೇಕ ಮಾಡೋದ್ರ ಜೊತೆಗೆ ಮೊಸರು ಅಭಿಷೇಕ ಮಾಡಿರೋದು, ಅದನ್ನೆಲ್ಲ ಮೊಸರನ್ನ ಕನ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಉದ್ಕಾನ್ನ ಅಂತ ಕರಿತೀವಿ. ಉದ್ಕಾನ್ನ ಏನು ಮಾಡಬೇಕು ಅಂದರೆ, ಅನ್ನ ಹುಗ್ಗಿ ಥರ ಮಾಡ್ಕೋಬೇಕು.
ನಾವೇನಿವತ್ತು ನೀವೆಲ್ಲ ಹೆಸರು ಬೇಳೆಯನ್ನು ಮಾಡಿಕೊಂಡು ತಿಂತೀರ, ಅಂದರೆ ತಮಿಳ್ನಾಡಲ್ಲಿ ಖಾರದ ಪೊಂಗಲ್ ಅಂತ ಕರೀತಾರೆ. ಇದನ್ನು ಹುಗ್ಗಿ ಥರ ಮಾಡ್ಕೋಬೇಕು, ಗಟ್ಟಿ ಇರಬೇಕು, ಕಾಳು ಮೆಣಸು ಚೆನ್ನಾಗಿ ಹಾಕಿರಬೇಕು, ಜ್ಞಾಪಕ ಇಟ್ಕೊಳ್ಳಿ, ಕುಟ್ಟು ಹಾಕೋದಲ್ಲ, ಚೆನ್ನಾಗಿ ಕಾಳು ಮೆಣಸು ಅಲ್ಲಲ್ಲಿರಬೇಕು, ಬಿಸಿ ಬಿಸಿ ತುಪ್ಪ ಹಾಕಿ ಫಸ್ಟ್ ಕ್ಲಾಸಾಗಿ ಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಮಧ್ಯರಾತ್ರಿಯಲ್ಲಿ ಶಿವರಾತ್ರಿಯನ್ನು ಎಬ್ಬಿಸಿ ಒಂದೊಂದು ಪ್ರಸಾದ ಹಿಂಗೆ ಕೊಡ್ತಾರೆ ಚಿದಂಬರದಲ್ಲಿ. ಏನು ರುಚಿ ಅಂತ್ಯ, ಅದೆಲ್ಲ ನೀವು ಕುತ್ಕೊಂಡು ತಿಂತಾ ಇದ್ರೆ, ನಾನು ವರ್ಣಿಸ್ತಾ ಇದ್ರೆ ಆಹಾ ಅಂತಿರುತ್ತೆ ಆ ಊಟ. ಅಂತ ಸಮಯ ಕೂಡ ಗುರುಜಿ, ಈಗ ಎಲ್ಲರೂ ಜಾಗರಣೆ ಮಾಡ್ತಿದ್ದಾರೆ, ಬೆಳಿಗ್ಗೆಯಿಂದ ಉಪವಾಸ ಇದೆ. ನೀವು ಹೇಳಿದ್ರೆ ಹೆಣ್ಮಕ್ಳು ಉಪವಾಸ ಮಾಡಬಾರ್ದು, ಒಣಗಬಾರ್ದು ಅಂತ. ಗಂಡ್ಮಕ್ಳು ಕೂಡ ಉಪವಾಸ ಮಾಡೋರು ಇರ್ತಾರೆ, ಮಾಡಬಹುದು, ಅಂದ್ರೆ ವ್ರತ ಇರಬಹುದು ವೀಣಾ. ಕೆಲವರಿಗೆ ವ್ರತ ಇರೋ ಅಭ್ಯಾಸ ಇರುತ್ತೆ, ಕೆಲವರಿಗೆ BP ಶುಗರ್ ಎಲ್ಲ ಜಾಸ್ತಿ ಆಗೋಗಿರುತ್ತೆ, ಕೆಲವರೆಲ್ಲ ಅದು ಬೇಡ ಅಂತ ಹೇಳಿರ್ತಾರೆ. ಇವತ್ತು ಕೆಲವರೆಲ್ಲ ಉಪವಾಸ ಮಾಡಿರ್ತಕ್ಕಂಥವ್ರು ನಿನ್ನೆ ಏನು ಹೇಳುತ್ತೆ ಅಂದರೆ, ಉಪವಾಸ ಎಲ್ಲಿವರೆಗೂ ಮಾಡಬೇಕು ಅಂದರೆ ಷರತ್ತಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ನೀವೆಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದೀರಾ ಶಿವರಾತ್ರಿಗೆ ಅಂತ ಉಪವಾಸ ಶುರು ಮಾಡಿಬಿಟ್ಟಿದ್ದೀರಾ. ಯಾವತ್ತೂ ಜ್ಞಾಪಕ ಇಟ್ಕೊಳ್ಳಿ, ಇವತ್ತು ಯಾರ್ಯಾರು ಉಪವಾಸ ಮಾಡ್ತೀರಾ, ನಾಳೆ ಚಂದ್ರ ದರ್ಶನ ಆಗೋವರೆಗೂ ಉಪವಾಸ ಇರಬೇಕು. ಇಲ್ದರೆ ಏನಕ್ಕೆ ಮಾಡ್ತೀರಾ, ವೇಸ್ಟು, ಮಾಡಿದ ಪ್ರಯೋಜನ ಇಲ್ಲ. ಚಂದ್ರಮೌಳೇಶ್ವರನ ಚಂದ್ರ ದರ್ಶನವನ್ನು ಮಾಡಿ, ಶಿವನಿಗೆ ಅಭಿಷೇಕ ಮಾಡಿ, ಈಶ್ವರನ ದೇವಸ್ಥಾನಕ್ಕೆ ಹೋಗಿ, ಅಬ್ಬಾ ನಿನ್ನ ಪೂರ್ಣ ಕಾರ್ಯವನ್ನು ಶಿವರಾತ್ರಿಯನ್ನು ಮುಗಿಸಿದ್ದೀನಿ. ಒಂದು ರಾತ್ರಿ ಪೂರ್ತಿ ಇಡೀ ರಾತ್ರಿ ನೆಕ್ಸ್ಟ್ ಡೇ ಚಂದ್ರ ದರ್ಶನವನ್ನು ಮಾಡಿದಾಗ ಚಂದ್ರಮೌಳೇಶ್ವರ. ಅದಕ್ಕೆ ತಿರುಪತಿಯಲ್ಲಿ ವಿಶೇಷ ಚಂದ್ರ ದರ್ಶನ, ಅದೇ ಚಂದ್ರಕ್ಷೇತ್ರ. ನೀವು ಅಕಸ್ಮಾತ್ ಶೃಂಗೇರಿಗೆ ಹೋದರೆ ಚಂದ್ರಮೌಳೇಶ್ವರನ ಬೆಟ್ಟ ಇದೆ, ಶೃಂಗೇರಿ ಶಾರದಾಂಬೆ ಎದುರುಗಡೆ ಚಂದ್ರಮೌಳೇಶ್ವರ ಬೆಟ್ಟ, ಅಲ್ಲಿ ಚಂದ್ರಮೌಳೇಶ್ವರನ ಅಭಿಷೇಕ, ಜಗದ್ಗುರುಳೇ ಬರ್ತಾರೆ, ಅಭಿಷೇಕ ಮಾಡ್ತಾರೆ. ನಿತ್ಯ ಚಂದ್ರಮೌಳೇಶ್ವರನ ಪೂಜೆ ಪುನಸ್ಕಾರ ಆಗುತ್ತೆ. ಕಾಂಚೀಪುರದಲ್ಲಿ ಕಾಮಾಕ್ಷಿಗೆ ಒಂದು ಆತ್ಮಲಿಂಗವನ್ನು ತೊಗೊಂಡ್ಬರ್ತಾರೆ. ಆತ್ಮಲಿಂಗವನ್ನು ಅವಳ ಪೀಠದ ಶ್ರೀಚಕ್ರದ ಮಧ್ಯದಲ್ಲಿ ರಾತ್ರಿ ಇಟ್ಟು ಮರುದಿವಸ ಚಂದ್ರ ದರ್ಶನ ಮಾಡಿ ಕೊಡ್ತಾರೆ. ಅಭಿರಾಮಿ ಭಟ್ರು ಅಂತ, ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ, ಅವಳಿಗಿರ್ತಕ್ಕಂಥ ವೈಭವ ಎಷ್ಟು ಚೆನ್ನಾಗಿದೆ ಅಂದರೆ, ಕಿವಿಗೆ ಅವಳು ಶ್ರೀಚಕ್ರದ ಓಲೆ, ಅದು ನಮ್ಮ ಪೂರ್ವಜರಾಗಿರ್ತಕ್ಕಂಥ ಮುತ್ತಾತನವರು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಏನು ಅಂದರೆ, ಸಾಕ್ಷಾತ್ ಚಂದ್ರಶೇಖರ ಸರಸ್ವತಿಗಳು ಅಂದರೆ 101 ವರ್ಷ ಬದುಕಿದ್ರು, ಏನು ಕಾಂಚಿ ಪರಮಾಚಾರ್ಯರು ಅಂತ ಕರಿತಾ ಇದ್ವಿ, ಜಯೇಂದ್ರ ಸರಸ್ವತಿಗಳ ಗುರುಗಳು. ಅವರು ಶ್ರೀಚಕ್ರ ವಜ್ರದ್ದು ಚಿನ್ನದ್ದೇ ಮಾಡಿಸ್ಕೊಟ್ರು. ಯಾರಿಗೆ? ಅಖಿಲಾಂಡೇಶ್ವರ ದೇವಸ್ಥಾನ. ಇವತ್ತಿಗೂ ಅದು ನೀವು ಶ್ರೀರಂಗಂಗೆ ಹೋದರೆ ಅವಳಿಗೆ ವಜ್ರದ್ದು. ಅವಳ ಮುಂದೇನೋ ಚಂದ್ರಮೌಳೇಶ್ವರನ ಶ್ರೀಚಕ್ರ ಓಲೆಗಳ ಸಮೇತ ಚಂದ್ರಮೌಳೇಶ್ವರನ ಪೂಜೆ ಮಾಡೋದು. ಇದೆಲ್ಲ ಒಂದೊಂದು ಕ್ಷೇತ್ರದ ಚಂದ್ರಮೌಳೇಶ್ವರನ ಪೂಜೆ ಅಂದರೆ ರಾತ್ರಿ ಚಂದ್ರ ದರ್ಶನ ನಂತರ ನಿಮ್ಮ ಉಪವಾಸ ಬ್ರೇಕಪ್, ಅಂದರೆ ಹಬ್ಬಡ ಮುಗೀತು ಅಂತ. ಹಂಗೆ ಮಾಡಿದ್ರೆ ಷರತ್ತು, ಇಲ್ಲದೇ ಇದ್ರೆ ನೀನು ಮಾಡಿ ಪಾಪ. ಕೆಲವು ಏನು ಗೊತ್ತಾ, ಸಂಕಷ್ಟ ಚತುರ್ಥಿ ಉಪವಾಸ ಮಾಡ್ತಾರೆ ವೀಣಾ, ಬೆಳಗಿಂದ ಉಪವಾಸ ಇದ್ದೀನಿ, ರಾತ್ರಿ ಗುಡುಮ್ಮಂತ ಎಲ್ಲ ಬೆಳಗಿನ ಸೇರ್ಸ್ ನುಂಗ್ತಾ ಇದ್ರೆ ಪ್ರಯೋಜನ ಇಲ್ಲ. ಉಪವಾಸ ಅಂದರೆ ಏನು ಹೇಳುತ್ತೆ ಅಂದರೆ, ನೀರು ಕೂಡ ಜೈನರು ಮಾಡ್ತಾರಲ್ಲ, ದಟ್ ಈಸ್ ರಿಯಲ್ ಉಪವಾಸ. ಜೈನರು ಕೂಡ ಮಾಡಿರ್ತಕ್ಕಂಥದ್ದು, ಒಂದು ಚೂರು ನೀರು ಕೂಡ ಎಂಜಲ್ ನುಂಗಂಗಿಲ್ಲ ಅಂತಾರೆ. ಅಕಸ್ಮಾತ್ ಅಷ್ಟು ಕಷ್ಟ ಆಗಲ್ಲ, ಕಠೋರ. ಸೊ ಏನು ಮಾಡೋದು, ಹಾಲು ಕ್ಷೀರವನ್ನು ಬೇಡ ಅನ್ನಬಾರ್ದು. ಅದಕ್ಕೆ ಉಚ್ಚಿಷ್ಟ ಶಿವಮೋದಕಂ ಯಾವತ್ತು ತಿಳ್ಕೊ, ಉಚ್ಚಿಷ್ಟ ಯಾವುದು, ಎಂಜಲು, ಇದೆಲ್ಲ ಶ್ರೇಷ್ಠವಾದ ಬಿಡಬೇಡ ಅಂತ ಹೇಳ್ತಾನೆ. ಶಿವರಾತ್ರಿ ದಿವಸ ಅಲ್ಲ, ಯಾವತ್ತು ಶ್ರೇಷ್ಠ ಯಾವ್ಯಾವುದು ಗೊತ್ತಾ, ಜೇನುತುಪ್ಪ ಯಾವತ್ತು ಶ್ರೇಷ್ಠ. ಯಾಕೆ ಅಂದರೆ ಅದು ಕಾಕವಿಷ್ಟ ಸಮುತ್ಪನ್ನಂ, ಕಾಕ ವಿಷ್ಟತೆ ಇತ್ತ ಅಂದಾಗ ಒಂದು ಮನೆ ಮೇಲೆ ಅಕಸ್ಮಾತು ನಿನಗೆ ಅರಳಿ ಮರ ಬರುತ್ತೆ ಅಂತ ಇಟ್ಕೊ. ಅರಳಿ ಮರ ಬೆಳೀತು ಅಂದರೆ ಸುಮ್ಮನೆ ಬೆಳೆಯಲ್ಲ. ಕಾಗೆ ಅಕಸ್ಮಾತ್ ಆ ಬೀಜವನ್ನು ತಿಂದು ಅದು ಮಲವನ್ನು ವಿಸರ್ಜನೆ ಮಾಡಿದ್ರೆ ಮಾತ್ರ ಹಳ್ಳಿ ಮರ ಬರೋದು. ನೀನು ಬೀಜ ಹಾಕಿದ್ರೆ ಹಳ್ಳಿ ಮರ ಬರಲ್ವೇ? ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಕಾಕವಿಷ್ಟ ಸಮತ್ವನು, ಹಳ್ಳಿ ಮರ ಶ್ರೇಷ್ಠತೆ. ಅದಕ್ಕೆ ಆ ಮರದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಶ್ರೇಷ್ಠವಾಗಿರೋದು. ಇದಾದ ಮೇಲೆ ಪೂರ್ತಿಯಾಗಿರ್ತಕ್ಕಂಥದ್ದು ಏನು, ಕರ್ಪಟಕಂ. ಕರ್ಪಟಕಂ ಅಂದರೆ ಏನು, ಜೇನು ಗೂಡು ಕಟ್ಟಿ ಅದು ಸಮಾಧಿ, ಮಮ್ಮಿ ಅಂತ ಕರಿತೀವಿ. ಅದು ತಾನು ಬಿಟ್ಟಿರ್ತಕ್ಕಂಥದ್ದು ಶ್ರೇಷ್ಠ. ಜೇನುತುಪ್ಪ ತಾನು ಮಾಡಿರ್ತಕ್ಕಂಥ ರೇಷ್ಮೆ ವಸ್ತ್ರ ಶ್ರೇಷ್ಠ, ಅದನ್ನು ಬಿಡಬೇಡಿ ಅಂತ ಹೇಳುತ್ತೆ. ತದನಂತರ ಜೇನು ಗೂಡು ತಗೊಂಡು ಕಷ್ಟಪಟ್ಟು ಎಲ್ಲ ಕಡೆಯಲ್ಲೂ ಹೀರಿ 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 ಆ ಜೇನುತುಪ್ಪನ್ನು ತಂದಿರುತ್ತೆ ಪಾಪ, ಅದು ವಿಶೇಷವಾಗಿರ್ತಕ್ಕಂಥದ್ದು, ಅದು ಶ್ರೇಷ್ಠ. ಅದಾದ ಮೇಲೆ ಹಾಲು ತುಂಬ ಶ್ರೇಷ್ಠ. ಒಂದು ಹಸು ತಾನು ಉಚ್ಚಿಷ್ಟ ಅಂತ ಏನು ಅಂದರೆ, ಎಂಜಲ್ ಮಾಡಿರೋದು ಫಸ್ಟ್ ಶ್ರೇಷ್ಠವಾದ ಉಚ್ಚಿಷ್ಟ, ಅದು ಎಂಜಲ್ ಮಾಡಿರೋದು ಬಿಡಬೇಡಿ. ಅದಕ್ಕೆ ಹೇಳೋದು, ಇದಕ್ಕೆಲ್ಲ ಯಾವ ಕಾಲಕ್ಕೆ ಒಬ್ಬ ಮನುಷ್ಯ ಇದೆಲ್ಲ ಮಡಿಯಿಲ್ಲ ಮೈಗೇಲ್ ಅಂತ ಅಂತೀರಾ, ಮುಗಿದೋಯ್ತು. ಪಂಚೈತೇತಿ ಸರ್ವದಾ ವಿಶಿಷ್ಟತಃ ಅಂತ ಈ 5 ಭಾಳ ವಿಶೇಷವಾಗಿರೋದು. ಸೊ ಅದಕ್ಕೆ ನೀವೇನು ಹೇಳುತ್ತೆ, ಹೆಣ್ಮಕ್ಳು ಒಣಗದೇ ಇದ್ದರೆ ತಾನು ತಾಯಿ ಗರ್ಭ ಇದ್ದ ಹಾಗೆ, ಅವಳು ನಗ್ನಾಗ್ತಾ ಚೆನ್ನಾಗಿದ್ರೆ ಗಂಡ ಚೆನ್ನಾಗಿರ್ತಾನೆ, ಮಕ್ಕಳು ಚೆನ್ನಾಗಿರ್ತಾರೆ, ಕುಟುಂಬ ಪೂರ್ತಿ ಚೆನ್ನಾಗಿರುತ್ತೆ. ಈ ಉಪವಾಸ ಅನ್ನೋದು ಅವರವರ ಪ್ರಾಂತಕ್ಕೆ ಅವರವ್ರು ಮಾಡ್ಕೊಂಡಿದ್ದು. ಗುರುಜಿ, ಮತ್ತಷ್ಟು ತಮ್ಮ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ. ಈಗೊಂದು ಪುಟ್ಟ ವಿರಾಮ. ವಿರಾಮದ ನಂತರ ಶಿವಶಕ್ತಿ ರಹಸ್ಯ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.